ನಮಸ್ತೆ ಕರ್ನಾಟಕ ಸ್ನೇಹಿತರೆ, 2026ನೇ IPL ಸ್ಟಾರ್ಟ್ ಆಗಿ ಕೆಲವು ದಿನಗಳು ನಡೆದಿದೆ. ಸೊ ನಿನ್ನೆಯ ಮ್ಯಾಚ್ ನಲ್ಲಿ ದಿಲ್ಲಿ ಹಾಗೂ ಲಕ್ನೋ ಸೂಪರ್ ಜಾಯಿಂಟ್ಗಳು ಮುಖಾಮುಖಿ ಆಗ್ತವೆ. ಸೊ ಅದರಲ್ಲಿ ದಿಲ್ಲಿ ವಿನ್ ಆಗ್ತದೆ. LSG ತನ್ನ ತವರು ಮೈದಾನದಲ್ಲಿ ತನ್ನ ಮೊದಲ ಮ್ಯಾಚ್ ನಲ್ಲಿ ತನ್ನ ಮೊದಲನೇ ಸೋಲನ್ನು ಅನುಭವಿಸ್ತದೆ. ಸೋತ LSG ಇವಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೆಂಡ್ ನಲ್ಲಿದೆ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ LSG ಯ ಒಬ್ಬ ಪ್ಲೇಯರ್ ದಿಲ್ಲಿಯ ಒಬ್ಬ ಪ್ಲೇಯರ್ ನ ಜೊತೆಗೆ ವಾದಕ್ಕೆ ಇಳಿತಾನೆ. ಇವಾಗ ಅದು ಸೋಷಿಯಲ್ ಮೀಡಿಯಾಗಳಲ್ಲಿ ಹೈಪ್ ಆಗಿ ಟ್ರೆಂಡ್ ಆಗ್ತಾ ಇದೆ. ಸೊ ನೋಡೋದಾದ್ರೆ ಪಂಕಜ್ ಯಾದವ್ ಏನಿದ್ದಾರೆ, ಅವರು ದಿಲ್ಲಿಯ ಕ್ರಿಸ್ಟನ್ ಸ್ಟಫ್ಸ್ ಜೊತೆಗೆ ವಾದಕ್ಕೆ ಇಳಿತಾರೆ. ಸೊ ಪಂಕಜ್ ಯಾದವ್ ತಮ್ಮ ಎಸೆದ ಓವರಿನಲ್ಲಿ ಕ್ರಿಸ್ಟನ್ ಜೊತೆ ವಾದಕ್ಕೆ ಇಳಿತಾರೆ. ಆವಾಗ ಅವ್ರು ಹೇಳಿದಂತಹ ಮಾತೇನಾಗಿರ್ತದೆ ಅಂತ ಹೇಳಿದ್ರೆ, ಒಂದ್ ವೇಳೆ ನಿನ್ಗೆ ಗಟ್ಸ್ ಇದ್ರೆ ಈ ಮ್ಯಾಚ್ ಅನ್ನು ವಿನ್ ಮಾಡಿಸಿ ತೋರ್ಸು ಅಂತ ಅವರು ಹೇಳಿದ್ರು. ಸೊ ಅದಕ್ಕೆ ಕ್ರಿಸ್ಟನ್ ಸ್ಟಫ್ಸ್ ಅವರ ರಿಪ್ಲೈ ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ, ಎಸ್ ನಾನು ಖಂಡಿತವಾಗಿಯೂ ಮ್ಯಾಚ್ ಅನ್ನು ವಿನ್ ಮಾಡ್ತೇನೆ, DC ಈ ಮ್ಯಾಚ್ ವಿನ್ ಆಗ್ತದೆ, ಆಮೇಲೆ ನಿನ್ಗೆ ಮುಖಭಂಗ ಆಗ್ತದೆ, ಸೊ ನಿನ್ಗೆ ನನ್ನ ಮುಖ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅವರು ಹೇಳಿದ್ರು. ದಿಲ್ಲಿಯ ಪರ ನೋಡೋದಾದ್ರೆ ಕ್ರಿಸ್ಟನ್ ಸ್ಟಫ್ಸ್ ಹಾಗೂ ಸಮೀರ್ ರಿಜ್ವಿ ಅವರು ಉತ್ತಮ ಆಟ ಆಡ್ತಾರೆ. ಸೊ ಪಂಕಜ್ ಸಿಂಗ್ ಈ ರೀತಿಯಾದಂತಹ ಒಂದು ಸ್ಲೆಡ್ ಮಾಡ್ತಾರೆ. ಸೊ ಅದಕ್ಕೆ ತಕ್ಕಂತೆ ಸ್ಟಫ್ಸ್ ಏನಿದ್ದಾರೆ ಅವರು ಉತ್ತಮ ರೀತಿಯಲ್ಲಿ ರಿಪ್ಲೈ ಕೊಡ್ತಾರೆ. ಇದು ಇವಾಗ ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೆಂಡ್ ಆಗ್ತಾ ಇದೆ. ಇವಾಗ ಮುಖಭಂಗ ಆಗಿದ್ದು ಪಂಕಜ್ ಯಾದವ್ ಆಗಿರ್ತದೆ, ಸುಮ್ಮನೆ ಬೇಕಾಗಿತ್ತ ಅನ್ನೋ ಮಾತುಗಳು ಇವಾಗ ಕೇಳಿ ಬರ್ತಾ ಇದೆ. ಇನ್ನು ಈ ಮ್ಯಾಚ್ ಇನ್ನೊಂದು ಸೋಷಿಯಲ್ ಮೀಡಿಯಾ ಟ್ರೆಂಡ್ಗೆ ಉದಾಹರಣೆ ಆಗಿದ್ದು. ಯಾಕಂತ ಹೇಳಿದ್ರೆ ಅದರ ಓನರ್ ಆಗಿರ್ತಾರೆ. ಸೊ ಈ ಸಂಜೀವ್ ಗೋಯಂಕ ಅವರ ಕತೆ ಮುಗಿಯುವುದಿಲ್ಲ ಅಂತ ಅನ್ಸ್ತದೆ. ಯಾಕಂತ ಹೇಳಿದ್ರೆ ಯಾವನೇ ಒಬ್ಬ ಓನರ್ಗೆ ಕ್ರಿಕೆಟ್ ನ ಬಗ್ಗೆ ಅಷ್ಟೊಂದು ನಾಲೆಜ್ ಇರೋದು ತುಂಬಾನೇ ಕಷ್ಟ ಆಗಿರ್ತದೆ. ಅಂತದ್ರಲ್ಲಿ ಅವರು ಪ್ರತಿ ಬಾರಿ ಇಂಟರಪ್ಟ್ ಮಾಡೋದು ತುಂಬಾನೇ ಒಂದು ಸ್ಪೋರ್ಟ್ಸ್ ಎನ್ವೈರ್ಮೆಂಟ್ ಗೆ ತುಂಬಾನೇ ಒಂದು ತೊಂದರೆ ಕೊಡುವಂತಹ ವಿಷಯ ಆಗುತ್ತೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮೊದಲೆಲ್ಲ ನೀವು ನೋಡಿದ್ರಿ KL ರಾಹುಲ್ ಜೊತೆನೂ ಇದೇ ರೀತಿಯಾಗಿತ್ತು, MS ಧೋನಿಯ ಜೊತೆ ಇದೇ ರೀತಿಯಾಗಿತ್ತು. ಸೊ ಅವರೆಲ್ಲ LSG ಯನ್ನು ಬಿಟ್ಟು ಮುಂದೆ ಸಾಗಿದ್ರು. ಆದ್ರೆ ಇವಾಗ ರಿಷಬ್ ಪಂತ್ ಭಾರಿ ಆಗಿರ್ತದೆ. ಸೊ ರಿಷಬ್ ಪಂತ್ಗೆ ಈ ರೀತಿಯಾದ ತೊಂದರೆ ಇಲ್ಲ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ರಿಷಬ್ ಪಂತ್ ಖುದ್ದಾಗಿ ಈ ಒಂದು ಟೀಮ್ ನ ಆಯ್ಕೆ ಮಾಡಿಕೊಂಡಿದ್ರು. ಸೊ ಆ ಲೆಕ್ಕದಲ್ಲಿ ರಿಷಬ್ ಪಂತ್ಗೆ ಈ ರೀತಿ ಆಗ್ಲೇಬೇಕಾಗಿತ್ತು. ಸೊ ಗೋಯಂಕ ಅವರಿಂದ ಇವಾಗ ರಿಷಬ್ ಪಂತ್ಗೆ ತುಂಬಾನೇ ಕ್ಲಾಸ್ ಬಿದ್ದಿದೆ ಅಂತ ಹೇಳ್ಬೋದು. ಸೊ ಮ್ಯಾಚ್ ಆದ್ಮೇಲೆ ರಿಷಬ್ ಪಂತ್ ಹಾಗೂ ಕೋಚ್ ಸ್ಟಾಫ್ ನಡುವೆ ಕೆಲವು ಸಮಯದವರೆಗೆ ಮಾತುಕತೆ ನಡೆದಿತ್ತು. ಆ ಒಂದು ವಿಡಿಯೋ ನೋಡಿದ್ರೆ ಅಲ್ಲಿ ಉತ್ತಮ ಸಂಭಾಷಣೆ ಆಗ್ತಾ ಇತ್ತು ಅನ್ನೋದು ಡೌಟ್ ಆಗ್ತದೆ. ಯಾಕಂದ್ರೆ ಎಲ್ಲರ ಮುಖ ನೋಡಿದ್ರೆ ನಮ್ಗೆ ಅರ್ಥ ಆಗ್ತಿತ್ತು ಅಲ್ಲಿ ಆಗ್ತಿದ್ದು ಹೀಟ್ ಆಫ್ ದಿ ಮೂಮೆಂಟ್ ಸ್ವಲ್ಪ ಮ್ಯಾಚ್ ನ ಬಗ್ಗೆ ನಡೆದಂತಹ ವಿಚಾರವಾಗಿ ಆಗ್ತಾ ಇತ್ತು ಅನ್ಸುತ್ತೆ. ಸಂಜೀವ್ ಗೋಯಂಕ ಇಡೀ ಮ್ಯಾಚ್ ನಲ್ಲಿ ಖುಷಿ ಪಟ್ಟಿದ್ದು ಅಂತ ಹೇಳಿದ್ರೆ ನಮ್ಮ ಕನ್ನಡಿಗ KL ರಾಹುಲ್ ಔಟ್ ಆದಾಗ ಮಾತ್ರ ಅನ್ಸುತ್ತೆ. ಸೊ ಆಮೇಲೆಲ್ಲ ಅವರು ಇದೇ ರೀತಿಯಾದ ಮುಖ ಇಟ್ಕೊಂಡಿದ್ರು. ಕ್ರಿಕೆಟ್ ನಲ್ಲಿ ಇದು ಬೇಡ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಓನರ್ ಮಧ್ಯ ಪ್ರವೇಶಿಸುವುದು ತುಂಬಾನೇ ಟೀಮ್ ನ ಒಂದು ಎನ್ವೈರ್ಮೆಂಟ್ ಗೆ ತುಂಬಾನೇ ಹೊಡೆತ ಬೀಳುತ್ತೆ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಅವ್ರಿಗೆ ಏನು ಗೊತ್ತಿರಲ್ಲ ಗುರು, ಕ್ರಿಕೆಟ್ ಬಗ್ಗೆ ಅವರಿಗೆ ನಾಲೆಜ್ ಅಷ್ಟೊಂದು ಇರೋದಿಲ್ಲ. ಆದ್ರೂ ಕೂಡ ಯಾಕೆ ಈ ರೀತಿ ಟೀಮ್ ಮಧ್ಯೆ ಇಂಟರಪ್ಟ್ ಮಾಡ್ತಾರೋ ಅಂತ ಗೊತ್ತಿಲ್ಲ. ಸೊ ಫ್ರೀ ಆಗಿ ಟೀಮ್ ನ ಬಿಟ್ಟಾಗಲೇ ಒಂದು ರಿಸಲ್ಟ್ ಬರುತ್ತೆ ಉತ್ತಮವಾಗಿ. ಅದಕ್ಕೆ ಹಸ್ತಕ್ಷೇಪ ಮಾಡ್ತಾ ಇದ್ರೆ ಸೊ ಆ ಟೀಮ್ ಖಂಡಿತವಾಗಿ ಮೇಲೆ ಬರಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಈ ಬಾರಿಯೂ ಕೂಡ LSG ಡೌನ್ ಫಾಲ್ ಗ್ಯಾರಂಟಿ ಅಂತ ಅನಿಸ್ತಾ ಇದೆ. ಸೊ ಇದಕ್ಕೂ ಮುಂಚೆ LSG ಹಾಗೂ DC ನಡುವೆ ಮ್ಯಾಚ್ ನಡೀತಾ ಇದೆ. ಮೊದಲು ಬ್ಯಾಟಿಂಗ್ ಮಾಡಿದಂತಹ LSG 141 ರನ್ಗಳಿಗೆ ಆಲ್ ಔಟ್ ಆಗ್ತದೆ, ಅದು 18.4 ಬಾಲ್ಗಳಲ್ಲಿ. ಸೊ ಇದಕ್ಕೆ ಉತ್ತರವಾಗಿ DC ಬರ್ತದೆ. DC ಕೂಡ ಅಷ್ಟೊಂದು ಉತ್ತಮ ಆರಂಭ ಹೊಂದಿರೋದಿಲ್ಲ. ಸೊ ಆದ್ರೂ ಕೂಡ ಈ ಟಾರ್ಗೆಟ್ ಅನ್ನು ತುಂಬಾನೇ ಸಲೀಸಾಗಿ ಚೇಸ್ ಮಾಡ್ತಾ ಇದೆ. 17.1 ಓವರ್ ನಲ್ಲಿ 4 ವಿಕೆಟ್ ನಷ್ಟಕ್ಕೆ DC ಈ ಸ್ಕೋರ್ ಅನ್ನು ಚೇಸ್ ಮಾಡ್ತಾ ಇದೆ. ಇನ್ನು LSG ಪರ ನೋಡೋದಾದ್ರೆ ಮಿಚೆಲ್ ಮಾರ್ಷ್ ಮಾತ್ರ ಉತ್ತಮ ಬ್ಯಾಟಿಂಗ್ ಮಾಡ್ತಾರೆ. ಸೊ ಸ್ಟ್ರೈಕ್ ರೇಟ್ ಅಷ್ಟೊಂದು ಉತ್ತಮವಾಗಿರ್ಲಿಲ್ಲ, ಬಟ್ ಆದ್ರೂ ಕೂಡ ಟೀಮ್ಗೆ ನೆರವಾಗುವಂತೆ ಬ್ಯಾಟಿಂಗ್ ಮಾಡ್ತಾರೆ. ಇನ್ನು ಅವರಿಗೆ ಸಾಥ್ ಕೊಟ್ಟಿದ್ದು ಅಬ್ದುಲ್ ಸಮದ್ ಮಾತ್ರ ಆಗಿರ್ತಾರೆ. ಅವರ ಸ್ಟ್ರೈಕ್ ರೇಟ್ ಕೂಡ ಉತ್ತಮವಾಗಿರೋದಿಲ್ಲ, ಆದ್ರೂ ಕೂಡ ಟೀಮ್ ನ ಒಂದು ಮರ್ಯಾದೆಯುಳ್ಳಂತಹ ಸ್ಕೋರ್ಗೆ ತಲುಪಿಸಿದ್ದು ಈ ಇಬ್ಬರು ಬ್ಯಾಟ್ಸ್ಮನ್ ಗಳು ಮಾತ್ರ ಆಗಿರ್ತಾರೆ. ಸೊ ಉಳಿದ ಬ್ಯಾಟ್ಸ್ಮನ್ ಗಳು ಎಲ್ಲರೂ ಕೂಡ ನೀರಸ ಪ್ರದರ್ಶನ ತೋರ್ತಾರೆ. ಇನ್ನು ಕೋಟಿ ಪಡೆದಂತಹ ರಿಷಬ್ ಪಂತ್ ಕೂಡ ಈ ಬಾರಿ ಫೇಲ್ ಆಗ್ತಾರೆ. DCಯ ಪರ ಲುಂಗಿ ಅಂಗೇಡಿ ಹಾಗೂ T ನಟರಾಜನ್ ಉತ್ತಮ ಬೌಲಿಂಗ್ ಮಾಡ್ತಾರೆ, 3 ವಿಕೆಟ್ ಗಳನ್ನು ಪಡೆದುಕೊಳ್ತಾರೆ. ಇನ್ನು DCಯ ಆರಂಭವೂ ಕೂಡ ಉತ್ತಮವಾಗಿರಲಿಲ್ಲ. KL ರಾಹುಲ್ ಶೂನ್ಯಕ್ಕೆ ಔಟ್ ಆದ ಪದುಮ ನಿಸಾಂಕನು ಕೂಡ ಬೇಗನೆ ನಿರ್ಗಮಿಸ್ತಾರೆ. ಆಮೇಲೆ ಬಂದಿದ್ದು ಇಂಪ್ಯಾಕ್ಟ್ ಸಮೀರ್ ರಿಜ್ವಿ ಅವರು. ಅವರ ಬ್ಯಾಟಿಂಗ್ ನೆರವಿನಿಂದ
DC ಈ ಒಂದು ಸ್ಕೋರ್ ಅನ್ನು ಚೇಸ್ ಮಾಡುವಲ್ಲಿ ಯಶಸ್ವಿ ಆಗ್ತದೆ. ಅವರಿಗೆ ಸರಿಯಾದ ಸಾಥ್ ಕೊಟ್ಟಿದ್ದು ಸ್ಟಫ್ಸ್ ಅವರಾಗಿರ್ತದೆ. ಇಂಪ್ಯಾಕ್ಟ್ ಆಗಿ ಬಂದಂತಹ ಸಮೀರ್ ರಿಜ್ವಿ 70 ರನ್ಗಳನ್ನು ಬಾರಿಸ್ತಾರೆ. 5 ಬೌಂಡರಿಗಳು ಹಾಗೂ 4 ಸಿಕ್ಸರ್ಗಳನ್ನು ಕೂಡ ಈ ಇನ್ನಿಂಗ್ಸ್ ಒಳಗೊಂಡಿರುತ್ತದೆ. ಅದೇ ರೀತಿ ಸ್ಟಫ್ಸ್ ಟೀಮ್ಗೆ ಯಾವ ರೀತಿಯಾದಂತಹ ಬ್ಯಾಟಿಂಗ್ ಅವಶ್ಯಕತೆ ಇದೆಯೋ ಅದೇ ರೀತಿಯಾದಂತಹ ಬ್ಯಾಟಿಂಗ್ ಮಾಡ್ತಾರೆ. 32 ಬಾಲ್ಗಳಲ್ಲಿ 39 ರನ್ಗಳನ್ನು ಬಾರಿಸ್ತಾರೆ. ಈ ಮೂಲಕ DC ಅನ್ನು ಟಾರ್ಗೆಟ್ ತಲುಪಿಸುವಲ್ಲಿ ಇವರು ಕೂಡ ನೆರವಾಗುತ್ತಾರೆ. ಸೊ DC ಗೆ 2 ಪಾಯಿಂಟ್ ಸಿಕ್ಕಿದೆ. ಹಾಗೇನೆ LHGಗೆ ರನ್ ರೇಟ್ಗಳು ಮೈನಸ್ ಆಗಿವೆ. ಸೊ ಇದರಿಂದ ಯಾವ ರೀತಿ ಹೊರಗೆ ಬರ್ತದೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗ್ತದೆ. ಮುಂದಿನ ಪಂದ್ಯದಲ್ಲಿ DC ಯಾವ ರೀತಿಯಾದಂತಹ ರಣತಂತ್ರದಲ್ಲಿ ಹಿಡಿತಾರೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗ್ತದೆ. ಒಂದ್ ವೇಳೆ ನಿಮ್ಗೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.